ಭೃಗು ಮಹರ್ಷಿಗಳ ತಪೋಭೂಮಿ ಹೇಮಗಿರಿಯ ಕಲ್ಯಾಣ ವೆಂಕಟರಮಣ ಸ್ವಾಮಿ ಬೆಟ್ಟದಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ ಹರಿದು ಬಂದ ಭಕ್ತ ಸಾಗರ. ಹೌದು, ಕೃಷ್ಣರಾಜಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಭೃಗು ಮಹರ್ಷಿಗಳ ತಪೋಭೂಮಿ ಹೇಮಗಿರಿ ಬೆಟ್ಟದ ಮೇಲೆ ನೆಲೆಸಿರುವ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಅಂಗವಾಗಿ ಅಭಿಷೇಕ, ವಿಶೇಷ ಪೂಜೆ ಪುರಸ್ಕಾರಗಳು ಹಾಗೂ ವೈಕುಂಠ ದ್ವಾರ ಪ್ರವೇಶ ಕಾರ್ಯಗಳು ಶ್ರದ್ಧಾ ಭಕ್ತಿಯಿಂದ ನಡೆದವು. ಇಂದು ಮುಂಜಾನೆಯಿಂದಲೇ ದೇವಾಲಯದ ಪ್ರಧಾನ ಅರ್ಚಕರಾದ ವೇದ ಬ್ರಹ್ಮಶ್ರೀ ರಾಮಭಟ್ಟರ ನೇತೃತ್ವದಲ್ಲಿ ನಡೆದ ಪೂಜಾ ವಿಧಿವಿಧಾನಗಳಲ್ಲಿ ಆದಿಚುಂಚನಗಿರಿಯ ಹೇಮಗಿರಿ ಶಾಖಾ ಮಠದ ಕಾರ್ಯದರ್ಶಿ ಡಾಕ್ಟರ್ ಜಯನ್ ರಾಮಕೃಷ್ಣೇಗೌಡ ಅವರು ಭಾಗವಹಿಸಿದರು. ಮುಂಜಾನೆ 6:30ಕ್ಕೆ ಸರಿಯಾಗಿ ವೈಕುಂಠ ದ್ವಾರವನ್ನ ಕೃಷ್ಣೇಗೌಡ ಅವರು ಲೋಕಾರ್ಪಣೆ ಮಾಡಿ ವೈಕುಂಠ ದ್ವಾರ ಪ್ರವೇಶ ಮಾಡಿ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿಯ ಅಭಿಷೇಕ ಹಾಗೂ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾದರು. ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, NKS TV4 ಬ್ಯೂರೋ ರಿಪೋರ್ಟ್, ಮಂಡ್ಯ. ಜಗದ್ಗುರು ಭಾಳ ಭಕ್ತಿಪೂರ್ವಕ ಸ್ಮರಣೆ ಮಾಡ್ತಾ ಕ್ಷೇತ್ರಾದಿ ದೇವತೆಯಾದಂಥ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿಯನ್ನು ಭಾಳ ಭಕ್ತಿಪೂರ್ವಕವಾಗಿ ನಮಿಸ್ತಾ ಇವತ್ತಿನ ವೈಕುಂಠ ಏಕಾದಶಿಯ ವಿಶೇಷ ದಿನ ತಮಗೆಲ್ಲ ಗೊತ್ತಿದೆ. ತಿರುಪತಿ ತಿರುಮಲ ವೆಂಕಟೇಶ್ವರದ ವೈಕುಂಠ ದ್ವಾರದ ಪೂಜೆ ಅಂದರೆ ಭಾಳ ವಿಶೇಷವಾದಂಥ ಪೂಜೆ. ಅನಾದಿ ಕಾಲದಿಂದ ನಡ್ಕೊಂಡು ಬಂದಿರುವಂಥ ಕಾರ್ಯಕ್ರಮ. ಬಹುಶಃ ಅದನ್ನು ನಾವು ಹೇಮಗಿರಿನಲ್ಲೂ ಮಾಡಬೇಕು ಅಂತೇಳಿ ಕಳೆದ 5-6 ವರ್ಷಗಳಿಂದ ನಿರಂತರವಾಗಿ ಆ ಪೂಜೆಯನ್ನು ಭಾಳ ವಿಶೇಷವಾಗಿ ಮಾಡಿ ವೈಕುಂಠ ದ್ವಾರವನ್ನು ತೆರೆದು ಅದರ ಮುಖಾಂತರ ಸ್ವಾಮಿಯ ದರ್ಶನವನ್ನು ಎಲ್ಲ ಸಾಮಾನ್ಯ ಜನಗಳಿಗೆ ಒದಗಿಸುವಂಥ ಒಂದು ಪುಣ್ಯ ಕೆಲಸವನ್ನು ಬಹುಶಃ ನಮ್ಮ ಪಾಲಿಗೆ ಬಂತು. ಅದು ಭಾಳ ಖುಷಿಯಾಯಿತು. ಇದಕ್ಕೆ ಹೆಚ್ಚಾಗಿ ಎಲ್ಲ ಪತ್ರಕರ್ತರ ಸನ್ನಿಹಿತರು ಮತ್ತು ಸಾರ್ವಜನಿಕರು ತುಂಬ ನೆರವು ಕೊಟ್ಟರು. ಈ ಕಾರ್ಯಕ್ರಮ ಮಾಡಿ ನಾವು ಮುತ್ತಿಗಿರ್ತೀವಿ ಅಂತ ಹೇಳಿ. ಹಾಗಾಗಿ ಪ್ರತಿ ವರ್ಷ ಈ ದಿನದಂದು ಈ ಒಂದು ಕಾರ್ಯಕ್ರಮ ಬೆಳಗ್ಗೆ 5:05ವರೆಗೆ ಅಭಿಷೇಕ ಪೂಜೆ ಇತ್ಯಾದಿಗಳಿಗೆ ಪ್ರಾರಂಭ ಆಗುತ್ತೆ. ಅದಾದಮೇಲೆ 7-7:30 ಗಂಟೆಗೆ ಸ್ವಾಮಿಯ ದ್ವಾರವನ್ನು ಪ್ರಾರಂಭ ಮಾಡುವಂಥ ಒಂದು ಪ್ರಕ್ರಿಯೆ ಇರ್ತದೆ. ಅದನ್ನು ವಿಧಿವಿಧಾನಗಳ ಮುಖಾಂತರ ಬಹುಶಃ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ವಿ. ಅದು ತುಂಬ ಜನ ಈ ಭಾಗದ ಭಕ್ತರು ಅದರ ದರ್ಶನವನ್ನು ಪಡೆದು ಪುಣ್ಯಭಾಗ್ಯ ಜನರಾಗಿದ್ದಾರೆ. ಬಹುಶಃ ಒಂದು ಪ್ರತೀತಿ ಇದೆ ಪುರಾಣದಲ್ಲಿ, ಯಾರು ವೈಕುಂಠ ಏಕಾದಶಿ ದಿವಸ ಶ್ರೀಮನ್ನಾರಾಯಣನ ದ್ವಾರ ಬಾಗಿಲನ್ನು ಪ್ರವೇಶ ಮಾಡ್ತಾರೋ ಅವರೆಲ್ಲ ಪಾಪಕರ್ಮಗಳು ಕೂಡ ಕಳೆಯುತ್ತೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಆ ಕಾರಣಕ್ಕಾಗಿ ಬಹುಶಃ ನಮ್ಮ ಸಂಸ್ಥೆ ವತಿಯಿಂದ ಈ ಭಾಗದ ಜನಗಳ ನೆರವಿನಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅದು ಯಶಸ್ವಿಯಾಗಿ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತಾ ಇಂಥ ಪುಣ್ಯ ಕೆಲಸವನ್ನು ಪದೇ ಪದೇ ಮಾಡುವಂಥ ಕೆಲಸ ಆಗಲಿ ಅಂತೇಳಿ ನಾನೆಲ್ಲ ಭಕ್ತರೊಂದರನ್ನು ಪ್ರಾರ್ಥನೆ ಮಾಡ್ತೀನಿ.